ನಮಸ್ಕಾರ ಎಲ್ಲರಿಗೂ ಸಾಯಿಸ್ ಕಿಚನ್ಗೆ ಸ್ವಾಗತ. ಇವತ್ತು ಆಲೂ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರಿಗೆ ನಾನು 6ರಿಂದ 7 ಆಲೂಗಡ್ಡೆನ ತಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಅದನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನೀರನ್ನ ಹಾಕ್ಬಿಟ್ಟು ಅರ್ಧ ಸ್ಪೂನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 3 ವಿಷಲ್ನ ಬರ್ಸ್ಕೋಬೇಕು. ಹಳೆ ಆಲೂಗಡ್ಡೆ ಆದರೆ 2 ವಿಷಲ್ ಸಾಕು, ಹೊಸ ಆಲೂಗಡ್ಡೆ ಆದರೆ 3 ವಿಷಲ್ ಬೇಕು. ಈಗ ಪ್ರೆಷರ್ ಇಳ್ದಿದೆ. ಇದನ್ನು ಈಗ ಆಲೂಗಡ್ಡೆನೆಲ್ಲ ತೆಗೆದಿಟ್ಕೊಂಡ್ಬಿಡ್ಬೇಕು. ಭಾಳ ಹೊತ್ತು ನೀರಿನಲ್ಲಿ ಬಿಡಬಾರ್ದು, ಇಲ್ಲ ಅಂತಂದರೆ ಪಲ್ಯ ನಿಮಗೆ ಮೆತ್ತಗಾಗುತ್ತೆ. ಸಿಪ್ಪೆನೆಲ್ಲ ತೆಗೆದಿದ್ದೀನಿ, ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಗಡ್ಡೆ ಇರಬಾರ್ದು. ಈಗ ಪಲ್ಯಕ್ಕೆ ಒಂದು 6ರಿಂದ 8 ಹಸಿಮೆಣಸಿನ್ಕಾಯಿ, ಒಂದು 4 ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿನ ನಾನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ನಾನು ಬಾಣಲೆಗೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಹಾಗೆ ಹೆಚ್ಚಿಟ್ಕೊಂಡಿರೋ ಅಂಥದ್ದನ್ನು ಹಾಕಿ ಬಾಡಿಸ್ಕೋಬೇಕು, ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಅರ್ಧ ಸ್ಪೂನ್ನಷ್ಟು ನಾನು ಉಪ್ಪನ್ನ ಹಾಕಿದ್ದೀನಿ. ಹಾಗೆ ಒಂದು 1/4 ಸ್ಪೂನ್ನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಆಪ್ಷನಲ್ಲು. 1/4 ಸ್ಪೂನ್ನಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬೆಂದಿರುವಂತಹ ಆಲೂಗಡ್ಡೆನ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೆ ಉಪ್ಪು ನಾವು ಆಲ್ರೆಡಿ ಹಾಕಿದ್ದೀವಿ, ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಪಾತ್ರೆಗೆ ಇದನ್ನು ಹಾಕಿ ಒಂದು ಸ್ವಲ್ಪ ಆರೋಷ್ಟರಲ್ಲಿ ನಾವು ಹಿಟ್ಟನ್ನ ಕಲಿಸ್ಕೊಂಡ್ಬಿಡೋಣ. ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಅಂದಾಜು ಒಂದು 2 ಲೋಟದಷ್ಟು ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪು ಹಾಕಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ನಷ್ಟು ಅಜ್ವಾನನ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು 3 ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ತಾ ನಾವು ಹಿಟ್ಟನ್ನ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಮೆತ್ತಗಿರಲಿ, ಆರಾಮಾಗಿ ಲಟ್ಟಿಸ್ಬೋದು. ಹಾಗಾಗಿ ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕಾಗತ್ತೆ. ಈಗ ಇದನ್ನು ಒಂದು 20ರಿಂದ 30 ನಿಮಿಷ ಇದನ್ನು ನೆನೆಯಲು ಬಿಡಬೇಕು. ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಮುಚ್ಚಿ ಇಡ್ತಾ ಇದ್ದೀನಿ. ಈಗ ಇದು ನೆಂದಿದೆ. ಈಗ ಇದನ್ನು ನಾವು ಪರೋಟ ಮಾಡ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಉಳ್ಳೆಗಳನ್ನೆಲ್ಲ ಮಾಡ್ಕೊಂಡಿಟ್ಕೊಂಡು ಈಗ ನೋಡಿ, ಇದನ್ನು ಸಣ್ಣದಾಗಿ ಒಂದು ಸ್ವಲ್ಪ ಹಗುರವಾಗಿ ಇದನ್ನು ಲಟ್ಟಿಸ್ಬೇಕು. ಈಗ ಪೂರಿ ಲಟ್ಟಿಸ್ತೀವಲ್ಲ, ಆ ಸೈಜ್ನಷ್ಟು ಲಟ್ಟಿಸ್ಬಿಟ್ಟು ಅದಕ್ಕೆ ನಾವು ಆಲೂಗಡ್ಡೆ ಪಲ್ಯನ ತುಂಬಬೇಕು. ತುಂಬಿ ನಿಧಾನವಾಗಿ ನಾವು ಅದನ್ನು ಪ್ಲೀಟ್ ಮಾಡ್ಕೋಬೇಕು. ಮಾಡಿಕೊಂಡು ಸ್ವಲ್ಪ ರೊಟೇಟ್ ಮಾಡಿ ಜಾಸ್ತಿ ಇರೋವಂತಹ ಹಿಟ್ಟನ್ನು ತೆಗೆದುಬಿಡ್ಬೇಕಾಗತ್ತೆ. ಈಗ ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ರೊಟೇಟ್ ಮಾಡಿಕೊಂಡು ಜಾಸ್ತಿ ಇರೋದನ್ನು ತೆಗೆದುಬಿಡಬೇಕು. ಈಗ ನಿಧಾನವಾಗಿ ಒಂದು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡ್ಬಿಟ್ಟು ಲಟ್ಟಿಸ್ಲಿಕ್ಕೆ ಇದನ್ನು ಕೂಡ ಹಿಟ್ಟಿನಲ್ಲಿ ಹತ್ಕೋಬೇಕು. ಹತ್ಕೊಂಡು ನಿಧಾನವಾಗಿ ಲಟ್ಟಿಸ್ಬೇಕು. ತುಂಬ ಒತ್ತು ಹಾಕಬಾರ್ದು, ಹಗುರವಾಗಿ ಸೈಡಿಂದ ಲಟ್ಟಿಸ್ಕೋಬೇಕಾಗತ್ತೆ. ನಿಧಾನವಾಗಿ ಲಟ್ಟಿಸ್ಕೋಬೇಕು. ಜಾಸ್ತಿ ನಾವು ಆಲೂಗಡ್ಡೆ ಪಲ್ಯ ತುಂಬಿದ್ರೂ ಅದು ಹೊರಗಡೆಗೆ ಒಡೆದು ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗೆ ಒಂದು ಸ್ವಲ್ಪ ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಕಡಿಮೆ ತಗೊಳ್ಳಿ. ಪರೋಟ ಯಾವಾಗಲೂ ಒಂದು ಸ್ವಲ್ಪ ದಪ್ಪ ಇರಬೇಕು, ಇಲ್ಲ ಅಂತ ಅಂದರೆ ಚಪಾತಿ ತಿಂದಂಗೆ ಆಗುತ್ತೆ. ಈಗ ನೋಡಿ, ಬಿಸಿ ತವಾಗೆ ನಾನು ಇದನ್ನು ಹಾಕಿದ್ದೀನಿ ಪರೋಟನ. ಆ ತಿರುವು ಹಾಕ್ಕೊಂಡು ಅಲ್ಲಿ ಕೂಡ 2 ಕಡೆಯೂ ಎಣ್ಣೆ ಅಥವಾ ತುಪ್ಪನ ನೀವು ಹಾಕ್ಕೋಬೋದು. ಇಲ್ಲಿ ನಾನು ಮೊದಲನೇ ಸಲಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಇದಾದ ತಕ್ಷಣ ಚೆನ್ನಾಗಿ ಒತ್ತಿ ನಾವು ಬೇಯಿಸ್ಕೋಬೇಕಾಗತ್ತೆ. ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೊಂಡ್ರೆ ನಿಮಗೆ ಹೊರಗಡೆಗೆ ಗರಿ ಇರುತ್ತೆ, ಹಾಗೆ ಒಳಗಡೆಗೆ ಸಾಫ್ಟಾಗೂ ನಿಮಗೆ ಅನಿಸುತ್ತೆ. ಈಗ ತುಪ್ಪ ಹಾಕ್ಕೊತಾ ಇದ್ದೀನಿ 2 ಕಡೆಯೂ. ಚೆನ್ನಾಗಿ ಬೆಂದಿದೆ. ಈಗ ತುಪ್ಪದ ಬದಲಾಗಿ ಬೆಣ್ಣೆ ಕೂಡ ಹಾಕ್ಕೊಂಡು ನಾವು ಬೇಯಿಸ್ಕೋಬೋದು. ಆಲೂ ಪರೋಟ ರೆಡಿಯಾಗಿದೆ ನೋಡಿ. ಈಗ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಹಗುರವಾಗಿ ನೀಟಾಗಿ ಆಲೂಗಡ್ಡೆ ಪಲ್ಯನೂ ನೀವು ನೋಡ್ಬೋದು. ತುಂಬ ತೆಳುವಾಗಿ ಮಾಡಿಕೊಂಡ್ರೆ ಚಪಾತಿ ತಿಂದಂಗೆ ಆಗುತ್ತೆ, ಸ್ವಲ್ಪ ದಪ್ಪನೇ ಇರಬೇಕು. ಆಲೂಗಡ್ಡೆ ಪರೋಟ ರೆಡಿ ಇದೆ. ಧನ್ಯವಾದಗಳು.